ತಲೆಮರೆಸಿಕೊಂಡಿರುವಂತ ಭವಾನಿ ರೇವಣ್ಣಗೆ ಸದ್ಯಕ್ಕೆ ರಿಲೀಫ್ ಸಿಗ್ತಾ ಇದೆ. ಭವಾನಿ ರೇವಣ್ಣಗೆ ಮಧ್ಯಂತರ ಜಾಮೀನು ಕೊಟ್ಟಿದೆ ಹೈಕೋರ್ಟ್. ತನಿಖೆಗೆ ಸಹಕರಿಸೋಕೆ ಭವಾನಿ ರೇವಣ್ಣಗೆ ಕೋರ್ಟ್ ಈ ಸಂದರ್ಭದಲ್ಲಿ ಸೂಚನೆಯನ್ನ ಕೊಟ್ಟಿದೆ. ಭವಾನಿ ರೇವಣ್ಣರನ್ನ ವಿಚಾರಣೆಗೆ ಒಳಪಡಿಸ್ತೀವಿ, ನಿಮ್ಮ ಮನೇಲಿ ನೀವಿರಿ, ಅಲ್ಲಿಗೆ ನಾವು ಬರ್ತೀವಿ ಅಂತ SIT ನೋಟಿಸ್ ಕೊಟ್ಟ ದಿನದಿಂದ ಇಲ್ಲಿವರೆಗೂ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. SIT ಅಧಿಕಾರಿಗಳು ಕೂಡ ಎಲ್ಲಾ ಕಡೆ ಶೋಧ ನಡೆಸ್ತಾ ಇದ್ದಾರೆ, ಬಟ್ ಎಲ್ಲೂ ಸಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಜಾಮೀನು ಸಿಗುತ್ತೋ ಇಲ್ವೋ ಅಂತೆಲ್ಲ ಪ್ರಶ್ನೆಗಳಿತ್ತು. ಅವರ ಜಾಮೀನು ಕ್ಯಾನ್ಸಲ್ ಕೂಡ ಆಗಿತ್ತು. ಆದ್ರೆ ಇದೀಗ ಮಧ್ಯಂತರ ಜಾಮೀನನ್ನ ನೀಡಲಾಗಿದೆ. ಮಧ್ಯಾಹ್ನ 1 ಗಂಟೆ ಒಳಗೆ ಹಾಜರಾಗುವುದಕ್ಕೆ ಹೈಕೋರ್ಟ್ ಆದೇಶವನ್ನ ನೀಡಿದೆ. KR ನಗರ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿಗೆ ಬೇಲ್ ಕೊಟ್ಟಿದೆ ಕೋರ್ಟ್. ಮಧ್ಯಂತರ ಜಾಮೀನು ಸಿಕ್ಕ ಹಿನ್ನೆಲೆ 1 ಗಂಟೆಗೆ SIT ಮುಂದೆ ಹಾಜರಾಗಬೇಕು. ಮುಂದಿನ ಶುಕ್ರವಾರದವರೆಗೆ ಮಾತ್ರ ಜಾಮೀನು ಮಂಜೂರಾಗಿದೆ. ಅಕಸ್ಮಾತ್ ಅಲ್ಲಿವರೆಗೂ ಹಾಜರಾಗಿಲ್ಲ ಅಂತಂದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಇಲ್ಲಿವರೆಗೂ ಭವಾನಿ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ತನಿಖೆಗೆ ಸಹಕಾರವನ್ನು ಕೂಡ ಕೊಟ್ಟಿಲ್ಲ. ತನಿಖೆ ಮುಂದಕ್ಕೆ ಹೋಗ್ತಾ ಇಲ್ಲ. ಯಾಕಂದ್ರೆ 3 ಜನರು ಕೂಡ ತನಿಖೆಗೆ ಸಹಕಾರವನ್ನ ಕೊಡ್ತಾ ಇರ್ಲಿಲ್ಲ. ರೇವಣ್ಣ ಒಮ್ಮೆ ಜೈಲಿಗೆ ಹೋಗಿ ಬಂದಿದ್ದು ಬಿಟ್ರೆ ಇನ್ನೊಂದ್ ಕಡೆಯಲ್ಲಿ ಪ್ರಜ್ವಲ್ ಕೂಡ ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ. ಏನೇ ಕೇಳಿದ್ರು ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ಇನ್ನೊಂದ್ ಕಡೆಯಲ್ಲಿ ಭವಾನಿ ಪ್ರತ್ಯಕ್ಷವೇ ಇಲ್ಲ. ಎಲ್ಲಿ ಎಸ್ಕೇಪ್ ಆಗಿದ್ದಾರೆ, ತಲೆಮರೆಸಿಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ SIT ಕೂಡ ಕಾನೂನು ಹೋರಾಟಕ್ಕೆ ಮುಂದಾಗಿತ್ತು. ಈ ಸಂದರ್ಭದಲ್ಲಿ ಹೈಕೋರ್ಟ್ ಮಧ್ಯಂತರ ಜಾಮೀನನ್ನ ನೀಡಿದೆ. ಮಧ್ಯಾಹ್ನ 1 ಗಂಟೆ ಒಳಗೆ ಹಾಜರಾಗುವುದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಹಾಜರಾಗದೇ ಇದ್ರೆ ಸಂಕಷ್ಟವನ್ನ ಎದುರಿಸಬೇಕಾಗತ್ತೆ. ಯಾಕಂದ್ರೆ KR ನಗರ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ಹೆಸರು ಕೂಡ ಉಲ್ಲೇಖ ಆಗಿದೆ. ಇವರು ಕೂಡ ಒತ್ತಡ ಹೇರಿದ್ರು ಅನ್ನುವಂತ ವಿಚಾರ ಇದೆ. ಹಾಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಮತ್ತು ನಾವು ವಿಚಾರಣೆಗೆ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ, ನೀವು ಮನೇಲೇ ಇರಿ ಅಂತ ಕೂಡ ನೋಟಿಸ್ ಅನ್ನ ಕೊಡ್ಲಾಗಿತ್ತು. ಅವತ್ತಿನಿಂದ ಭವಾನಿ ಏಕ್ದಮ್ ಕಾಣೆ ಆಗ್ಬಿಟ್ಟಿದ್ದಾರೆ. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ. ಅಥವಾ ತನಿಖೆಗೆ ಬರ್ತೀನಿ, ಆರೋಗ್ಯದಲ್ಲಿ ಏರುಪೇರಾಗಿದೆ, ಅಥವಾ ನನಗೆ ಸ್ವಲ್ಪ ಟೈಮ್ ಬೇಕು, ಇದನ್ನು ಯಾವುದನ್ನು ಹೇಳ್ತಾ ಇಲ್ಲ. ಹಾಗಾಗಿ SIT ಅಧಿಕಾರಿಗಳಿಗೆ ತನಿಖೆ ನಡೆಸೋದಕ್ಕೆ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅವರು ಕೂಡ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಈಗ ಭವಾನಿ ಅವರ ನಡೆಗೇನು ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಯಾಕೆ ತಲೆಮರೆಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಜಾಮೀನು ವಿಚಾರದಲ್ಲಿ ವಾದ ಪ್ರತಿವಾದ ಆಗುವಾಗ SIT ಪರ ವಕೀಲರು ವಾದ ಮಂಡಿಸಿದ ಹಾಗೇನೆ ಈ ಪ್ರಕರಣದಲ್ಲಿ ಅವ್ರ ಹೆಸರು ಪ್ರಸ್ತಾಪ ಆಗಿತ್ತು ಬಿಟ್ರೆ ನಾವೇನು ಅವ್ರನ್ನ ಆರೋಪಿ ಅಂತಾನೂ ಹೇಳಿರ್ಲಿಲ್ಲ, ಅಥವಾ ಇದಕ್ಕಿಂತ ಮುಂಚೆ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿರ್ಲಿಲ್ಲ. ಆದ್ರೆ ಅವರೇ ಬಂದು ತಗ್ಲಾಕೊಂಡಿದ್ರು, ಲೆಟರ್ ಬರೆದು ಬಿಟ್ಟಿದ್ರು. ನಾನು ವಿಚಾರಣೆಗೆ ಸಹಕಾರ ಕೊಡ್ತೀನಿ, ನಾನು ಹೊಳೆ ನರಸೀಪುರ ಮನೇಲೇ ಇದ್ದೀನಿ, ಊರ್ ಬಿಟ್ಟು ಓಡೋಗಿಲ್ಲ ಅಂತೆಲ್ಲ. ಅದಾದ ನಂತರ ಇವರ ಒಂದಷ್ಟು ನಡೆ ಅನುಮಾನ ತರಿಸಿತ್ತು, ಯಾಕೆ ಇವ್ರು ಹೀಗಾಡ್ತಿದ್ದಾರೆ ಅಂತ. ಆಗ ನೋಟಿಸ್ ಅನ್ನ ಕೊಡ್ಲಾಯ್ತು. ನೋಟಿಸ್ ಕೊಟ್ಟಿದ್ದು ಲೆಟರ್ ಬರ್ದಿದ್ರಲ್ಲ ಭವಾನಿ, ನಾನು ವಿಚಾರಣೆಗೆ ಸಹಕಾರ ಕೊಡ್ತೀನಿ ಅಂತ, ಅವ್ರು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. 4 ಟೀಮ್ ಅನ್ನ ರಚನೆ ಮಾಡಲಾಗಿದೆ, ಶೋಧ ಕಾರ್ಯವನ್ನ ನಡೆಸಲಾಗಿದೆ. ಆದ್ರೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಇದೀಗ ಹೈಕೋರ್ಟ್ ಮಧ್ಯಂತರ ಜಾಮೀನನ್ನ ನೀಡಿದೆ. ಕೊಂಚ ಮಟ್ಟಿಗೆ ಇದು ರಿಲೀಫ್.